ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ರಕ್ತಪತ್ರ ಚಳುವಳಿಯನ್ನು ನಡೆಸಲಾಗ್ತಾ ಇದೆ. ರಕ್ತದಲ್ಲಿ ಪತ್ರವನ್ನು ಬರೆದು ರಾಜ್ಯ ಸರ್ಕಾರಕ್ಕೆ ಹೋರಾಟಗಾರರು ಕಳಿಸಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಶಾಶ್ವತವಾಗಿ ಕೈ ಬಿಡಬೇಕು, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳಿಬಂದಿದೆ. ಹೊನ್ನಾವರದ ಯುವ ಹೋರಾಟಗಾರ ತಂಡದಿಂದ ರಕ್ತದಲ್ಲಿ ಪತ್ರವನ್ನ ಬರೆದು ಚಳವಳಿ ನಡೆಸಿದ್ದಾರೆ. ಸರ್ಕಾರ ಸ್ಪಂದಿಸದೇ ಇದ್ರೆ ದಯಾಮರಣ ಕೋರಿ ಪತ್ರವನ್ನ ಬರೆಯುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೊನ್ನಾವರದಲ್ಲಿ ಯುವ ಹೋರಾಟಗಾರರ ತಂಡದಿಂದ ರಕ್ತದಲ್ಲಿ ಪತ್ರವನ್ನ ಬರೆದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ರಕ್ತಪತ್ರ ಚಳವಳಿಯನ್ನು ಆರಂಭಿಸಲಾಗಿದೆ. ರಕ್ತದಲ್ಲಿ ಪತ್ರವನ್ನು ಬರೆದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರೋದು ಯುವ ಹೋರಾಟಗಾರರು ಈ ಪತ್ರವನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಜೊತೆಗೆ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ದಯಾಮರಣಕ್ಕೆ ಕೋರಿ ಅರ್ಜಿಯನ್ನು ಸಲ್ಲಿಸುವುದಾಗಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬುದೊಂದು ದಶಕಗಳ ಕೂಗು. ಸಾಕಷ್ಟು ಹೋರಾಟ ನಡೆದಿದೆ. ಈ ಹಿಂದೆ ಟ್ವಿಟ್ಟರ್ ಅಭಿಯಾನ ಕೂಡ ನಡೆದಿರುವಂಥದ್ದು. ಜನರು ಸಾಕಷ್ಟು ಪ್ರತಿಭಟನೆ ಮಾಡಿದರು. ಆದರೂ ಸರ್ಕಾರ ಈವರೆಗೂ ಆಸ್ಪತ್ರೆ ನಿರ್ಮಾಣ ಬಗ್ಗೆ ಈವರೆಗೂ ಒಂದು ಯೋಚನೆ ಕೂಡ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಹೊನ್ನಾವರದ ಯುವಕರು ಸೇರಿ ಈಗ ಒಂದು ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡಿರುವಂಥದ್ದು. ಈ ಜೊತೆಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಕೂಡ ವಿರೋಧ ಮಾಡಿದ್ದಾರೆ. ಇವರು ಈಗ ಬ್ಲಡ್ ಲೆಟರ್ ಮೂಲಕ ಮುಖ್ಯಮಂತ್ರಿಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು ನಾವು ನೋಡ್ಕೋಬೋದು. ಈಗ ನಾವು ಹೊನ್ನಾವರದ ಈ ಯುವಕರಿದ್ದಾರೆ ಎಲ್ಲ ಸೇರಿಕೊಂಡು ಈಗ ಹೊಸ ಅಭಿಯಾನವೊಂದು ಪ್ರಾರಂಭ ಮಾಡಿರುವಂಥದ್ದು. ಈ ಹಿಂದೆ ಒಂದು ಸಲ ಕಾರವಾರದಲ್ಲಿ ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕೆಂಬ ನಿಟ್ಟಿನಲ್ಲಿ ಒಂದು ಬ್ಲಡ್ ಲೆಟರ್ ಒಂದು ಕೇಂದ್ರಕ್ಕೆ ಸಲ್ಲಿಕೆ ಆಗಿತ್ತು. ಆದರೆ ಇದೀಗ ಮತ್ತೆ ವಾಪಸ್ಸು ಹೊನ್ನಾವರದಲ್ಲಿ ಕೂಡ ಇದೇ ರೀತಿಯಲ್ಲಿ ಒಂದು ಬ್ಲಡ್ ಲೆಟರ್ ರೆಡಿ ಆಗಿದೆ. ಇದರಲ್ಲಿ ಶರಾವತಿ ಪಂಪ್ ಸ್ಟೋರ್ ಯೋಜನೆಯನ್ನು ಕೈ ಬಿಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಹೇಳ್ಕೊಂಡು ಇಲ್ಲಿನ ಜನರ ಬೇಡಿಕೆ ಆಗಿರುವಂಥದ್ದು. ಅದಲ್ಲದೆ ಒಂದು ವೇಳೆ ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೀಡಿಲ್ಲ ಅಂದರೆ ದಯಾಮರಣವನ್ನು ಕೂಡ ಕೋರಿರುವಂಥದ್ದು. ಸೊ ಈ ಪ್ರತಿಯೊಬ್ಬರು ಕೂಡ ಈಗ ಈ ಲೆಟರನ್ನು ಮುಖ್ಯಮಂತ್ರಿಗಳಿಗೆ ಬರೀಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ತಾಲೂಕಿನಿಂದ ಅಥವಾ ಜಿಲ್ಲೆಯಿಂದ ಸುಮಾರು 7 ಲಕ್ಷ ಲೆಟರನ್ನು ಬರೆಯುವಂತಹ ಈಗ ಪ್ಲ್ಯಾನ್ ಕೂಡ ಮಾಡಲಾಗಿರುವಂಥದ್ದು. ಸೊ ನೋಡ್ಕೋಬೋದು, ಯುವಕರು ಈಗಲೂ ಕೂಡ ಈ ಬ್ಲಡ್ರಿಂದ ಲೆಟರನ್ನು ಬರಿತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗ ಒಂದು ಕಡೆ ಬ್ಲಡ್ ಲೆಟರ್ ಹಾಗೂ ಇನ್ನೊಂದು ಕಡೆ ನಾರ್ಮಲ್ ಲೆಟರ್ನ ಕೂಡ ಈಗ ಬರೆದಿರುವಂಥದ್ದು. ಸೊ ಒಟ್ಟಿಗೆ ಈಗಾಗಲೇ ಒಂದು 25,000 ಲೆಟರ್ ಈಗ ರೆಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿ ಮನೆಗಳಿಂದ ಕೂಡ ಸರ್ಕಾರಕ್ಕೆ ಈ ಲೆಟರ್ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಈಗ ಈ ಲೆಟರ್ಗಳನ್ನು ಸಿದ್ಧತೆ ಮಾಡಲಾಗಿರುವಂಥದ್ದು. ಯಾಕಂದರೆ ಉತ್ತರ ಜಿಲ್ಲೆಗೆ ಸಾಕಷ್ಟು ಜನರು ಈಗಾಗಲೇ ಕರೆಕ್ಟ್ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆ ದೊರೆಯದ ಕಾರಣ ಸಾವಿರಾರು ಜನರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಈ ಆಸ್ಪತ್ರೆ ಬೇಕು ನಿಲ್ಕೊಂಡು ಸಾಕಷ್ಟು ಜನರಿಂದ ಬೇಡಿಕೆ ಕೂಡ ಇತ್ತು, ಸಾಕಷ್ಟು ಹೋರಾಟ ಕೂಡ ಆಗಿತ್ತು. ಆದರೆ ಈವರೆಗೆ ಮುಖ್ಯಮಂತ್ರಿಗೆ ಬಂದರು ಅಥವಾ ಇತರ ಸಚಿವರು ಬಂದರು, ಯಾರು ಕೂಡ ಕೆಲ ಭರವಸೆ ಮಾತ್ರ ಕೊಟ್ಟು ಬಿಟ್ಟಿದ್ದಾರೆ ಹೊರತು ಈವರೆಗೆ ಯಾವುದೇ ರೀತಿಯಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿಲ್ಲ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಮತ್ತೊಬ್ಬನಾಗಿದ್ದಾರೆ, ಅವ್ರ ಜೊತೆ ಮಾತಾಡುವ. ಸರ್, ನಿಮ್ಮ ಬೇಡಿಕೆ ಏನು ಸರ್? ಆ್ಯಕ್ಚುಲಿ ನಮಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿದ್ದಾರೆ. ಬಟ್ ಅದನ್ನು ಸಂಪೂರ್ಣವಾಗಿ ತಡೆಯುವಂಥ ಕೆಲಸ ಆಗಬೇಕು. ಹಾಗೆ ನಮ್ಮ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಅದನ್ನು ನಾವು ಪಡಿಬೇಕು ಹೊರತು ನಮಗಿಂತ ವಿಷಕಾರಿಯಾದಂತಹ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಮಗೆ ಬೇಡ. ಒಂದು ವೇಳೆ ಈ ಅಂಚೆ ಪತ್ರದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಿಂದ ಯಾವುದೇ ಒಂದು ರಿಪ್ಲೈ ಈ ಮುಂಬರುವ ಬಜೆಟ್ನಿಂದ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ನಂತರ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಹಾಗೆ ನಾವು ದಯಾಮರಣ ಕೋರುತ್ತೇವೆ ಅಂತ ಕರ್ನಾಟಕ ಸರ್ಕಾರಕ್ಕೆ ನಾವು ಪತ್ರದ ಮೂಲಕ ಚಳುವಳಿಯನ್ನು ಪ್ರಾರಂಭ ಮಾಡ್ತೇವೆ. ಈ ಯೋಜನೆ ಬಹಳ ಪರಿಸರಕ್ಕೆ ನಾಶ ಆಗೋದಿಲ್ಲ, ಇದರಿಂದ ಅರಣ್ಯ ನಾಶ ಆಗೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ 54 ಹೆಕ್ಟೇರು ಜಾಗವನ್ನು ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ವನ್ಯಜೀವಿ ಕಾಯ್ದೆ
ಸೆಕ್ಷನ್ 29 ಪ್ರಕಾರ ಅವರಿಗೆ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು ನ್ಯಾಯಯುತವಾದ ಬೇಡಿಕೆ ಇದೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋದು ನ್ಯಾಯಯುತವಾದ ಬೇಡಿಕೆ. ಹಾಗೂ ಈ ವಿನಾಶಕಾರಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಇಡೀ ಹೊನ್ನಾವರದ ಮೇಲೆ ದುಷ್ಪರಿಣಾಮ ಆಗ್ತದೆ. ಇಲ್ಲಿ ಜನಜೀವನ ಅಸ್ತವ್ಯಸ್ತಗೊಳ್ತದೆ, ನದಿ ನೀರು ವಿಷಯ ಆಗ್ತದೆ. ಆದ್ದರಿಂದ ಈ ಯೋಜನೆಯನ್ನು ಕೈಬಿಡಿ ಅಂತೇಳಿ ಇಲ್ಲಿನ ಯುವಕರು ಇವತ್ತು ಮುಂದಾಗಿದ್ದಾರೆ. ಈ ಯೋಜನೆಯನ್ನು ಕೈ ಬಿಡಬೇಕು ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ತಕ್ಷಣದಲ್ಲಿ ಮಂಜೂರು ಮಾಡಬೇಕು. ಬಜೆಟಲ್ಲಿ ಕಾಯೋದು ಬೇಡ ಅಂತ ನನ್ನ ಆಗ್ರಹ ಇದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕರ್ನಾಟಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.